ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಬ್ಬರು ಸಹೋದರರ ಮೇಲೆ 12 ಜನರಿಂದ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಹಣಕಾಸಿನ ವಿಚಾರಕ್ಕೆ ಸಹೋದರರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿರೋದು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಮುಜಾಮಿಲ್ ಜಮಾದಾರ್ ಹಾಗೂ ತೌಸಿಫ್ ಜಮಾದಾರ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಹಲ್ಲೆಗೊಳಗಾದವರು ಡೈಮಂಡ್ ಚಿಕನ್ ಸೆಂಟರ್ ಮಾಲೀಕರು. ಹಲ್ಲೆಗೊಳಗಾದಂತಹ ಮುಜಾಮಿಲ್ ಜಮಾದಾರ್ ಸ್ಥಿತಿ ಗಂಭೀರ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಕಿತ್ತೂರಿನ ಯಲ್ಲಪ್ಪ ಲಕ್ಕುಂಡಿ ಹಾಗೂ ಸಹಚರರು ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಯಲ್ಲಪ್ಪ ಬಳಿ ಹಣವನ್ನ ಪಡೆದಿದ್ದ ಮುಜಾಮಿಲ್ ಜಮಾದಾರ್ ಬಡ್ಡಿ ಸಮೇತ ಸಾಲ ತೀರಿಸಿದ್ರು ಕೂಡ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕಿತ್ತೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಹಲ್ಲೆ ಇದು. ಸಹೋದರರ ಮೇಲೆ 12 ಜನರ ಗುಂಪು ಹಲ್ಲೆಯನ್ನ ಮಾಡಿದೆ. ಯಲ್ಲಪ್ಪ ಬಳಿ ಹಣವನ್ನ ಪಡೆದಿದ್ದಂತಹ ಮುಜಾಮಿಲ್ ಜಮಾದಾರ್, ಕಿತ್ತೂರಿನ ಯಲ್ಲಪ್ಪ ಲಕ್ಕುಂಡಿ ಹಾಗೂ ಸಹಚರರು ಹಲ್ಲೆಯನ್ನ ಮಾಡಿದ್ದಾರೆ. ಬಡ್ಡಿ ಸಮೇತ ಸಾಲವನ್ನ ತೀರಿಸಿದ್ರಂತೆ. ಹಾಗಿದ್ರೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರೋದು. ಕಿತ್ತೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಇಬ್ಬರು ಸಹೋದರರ ಮೇಲೆ 12 ಜನರಿಂದ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಹಣಕಾಸಿನ ವಿಚಾರಕ್ಕೆ ಸಹೋದರರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿರೋದು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಮುಜಾಮಿಲ್ ಜಮಾದಾರ್ ಹಾಗೂ ತೌಸಿಫ್ ಜಮಾದಾರ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಹಲ್ಲೆಗೊಳಗಾದವರು ಡೈಮಂಡ್ ಚಿಕನ್ ಸೆಂಟರ್ ಮಾಲೀಕರು. ಹಲ್ಲೆಗೊಳಗಾದಂತಹ ಮುಜಾಮಿಲ್ ಜಮಾದಾರ್ ಸ್ಥಿತಿ ಗಂಭೀರ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಕಿತ್ತೂರಿನ ಯಲ್ಲಪ್ಪ ಲಕ್ಕುಂಡಿ ಹಾಗೂ ಸಹಚರರು ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಯಲ್ಲಪ್ಪ ಬಳಿ ಹಣವನ್ನ ಪಡೆದಿದ್ದ ಮುಜಾಮಿಲ್ ಜಮಾದಾರ್ ಬಡ್ಡಿ ಸಮೇತ ಸಾಲ ತೀರಿಸಿದ್ರು ಕೂಡ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕಿತ್ತೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಹಲ್ಲೆ ಇದು. ಸಹೋದರರ ಮೇಲೆ 12 ಜನರ ಗುಂಪು ಹಲ್ಲೆಯನ್ನ ಮಾಡಿದೆ. ಯಲ್ಲಪ್ಪ ಬಳಿ ಹಣವನ್ನ ಪಡೆದಿದ್ದಂತಹ ಮುಜಾಮಿಲ್ ಜಮಾದಾರ್, ಕಿತ್ತೂರಿನ ಯಲ್ಲಪ್ಪ ಲಕ್ಕುಂಡಿ ಹಾಗೂ ಸಹಚರರು ಹಲ್ಲೆಯನ್ನ ಮಾಡಿದ್ದಾರೆ. ಬಡ್ಡಿ ಸಮೇತ ಸಾಲವನ್ನ ತೀರಿಸಿದ್ರಂತೆ. ಹಾಗಿದ್ರೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರೋದು. ಕಿತ್ತೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಇಬ್ಬರು ಸಹೋದರರ ಮೇಲೆ 12 ಜನರಿಂದ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಹಣಕಾಸಿನ ವಿಚಾರಕ್ಕೆ ಸಹೋದರರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿರೋದು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಮುಜಾಮಿಲ್ ಜಮಾದಾರ್ ಹಾಗೂ ತೌಸಿಫ್ ಜಮಾದಾರ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಹಲ್ಲೆಗೊಳಗಾದವರು ಡೈಮಂಡ್ ಚಿಕನ್ ಸೆಂಟರ್ ಮಾಲೀಕರು. ಹಲ್ಲೆಗೊಳಗಾದಂತಹ ಮುಜಾಮಿಲ್ ಜಮಾದಾರ್ ಸ್ಥಿತಿ ಗಂಭೀರ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಕಿತ್ತೂರಿನ ಯಲ್ಲಪ್ಪ ಲಕ್ಕುಂಡಿ ಹಾಗೂ ಸಹಚರರು ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಯಲ್ಲಪ್ಪ ಬಳಿ ಹಣವನ್ನ ಪಡೆದಿದ್ದ ಮುಜಾಮಿಲ್ ಜಮಾದಾರ್ ಬಡ್ಡಿ ಸಮೇತ ಸಾಲ ತೀರಿಸಿದ್ರು ಕೂಡ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕಿತ್ತೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಹಲ್ಲೆ ಇದು. ಸಹೋದರರ ಮೇಲೆ 12 ಜನರ ಗುಂಪು ಹಲ್ಲೆಯನ್ನ ಮಾಡಿದೆ. ಯಲ್ಲಪ್ಪ ಬಳಿ ಹಣವನ್ನ ಪಡೆದಿದ್ದಂತಹ ಮುಜಾಮಿಲ್ ಜಮಾದಾರ್, ಕಿತ್ತೂರಿನ ಯಲ್ಲಪ್ಪ ಲಕ್ಕುಂಡಿ ಹಾಗೂ ಸಹಚರರು ಹಲ್ಲೆಯನ್ನ ಮಾಡಿದ್ದಾರೆ. ಬಡ್ಡಿ ಸಮೇತ ಸಾಲವನ್ನ ತೀರಿಸಿದ್ರಂತೆ. ಹಾಗಿದ್ರೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರೋದು. ಕಿತ್ತೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.